नेक्स्ट यार है मुशाहिद से बात हो गई है। शाहिद, मोहम्मद शाहिद। हाँ सर। ಎಲ್ಲಿಂದ ನೀವು ಎಲ್ಲಿಂದ ಇರೋದು? ಬ್ಯಾಂಗ್ಳೂರ್ ವೈಟ್ಫೀಲ್ಡ್. ಬ್ಯಾಂಗ್ಳೂರ್ ವೈಟ್ಫೀಲ್ಡ್. ಓಕೆ, ಯಾವ ಪೋಸ್ಟ್ ಗೆ ಅಪ್ಲೈ ಮಾಡಿದ್ದೀರಾ ಶಾಹಿದ್? PSI. PSI ಗೆ ಮಾಡಿದ್ದೀರಾ? ಓಕೆ ಓಕೆ. ನಿಮ್ದು ಕ್ವಾಲಿಫಿಕೇಶನ್? MSc ಕೆಮಿಸ್ಟ್ರಿ. MSc ಕೆಮಿಸ್ಟ್ರಿ. ಓಕೆ. ಇಲ್ಲೇ ನಿಮಗೆ ಇವು ಜಾಸ್ತಿ ಇರ್ತಾವಲ್ಲ ಸಬ್ಜೆಕ್ಟ್ಸ್? ಸೋಶಿಯಲ್ ಸೈನ್ಸಸ್ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಕರ್ರೆ ಪ್ರಿಪೇರ್ ಉಸೆ ಸಾಥ್ ಆಲ್ರೆಡಿ ನಾನು HMS ನಲ್ಲಿ ಕೋಚಿಂಗ್ ಇದು ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಕೊಟ್ಟಿದ್ರು ಅವರು ಲಾಸ್ಟ್ ಟೈಮ್. ಆಮೇಲೆ ಜೈಸ್ ಅಕಾಡೆಮಿನಲ್ಲೂ ತಗೊಂಡಿದ್ದೀನಿ ನಾನು ಸ್ವಲ್ಪ ಕೋಚಿಂಗು. ಇದೇನಂದ್ರೆ PCPSI ಗೆ ಪರ್ಟಿಕ್ಯುಲರ್ ಅಲ್ಲ, ಅದಕ್ಕೋಸ್ಕರ ಇದರಲ್ಲಿ ಎನ್ರೋಲ್ ಆದ್ರೆ ಇಂಪಾರ್ಟೆಂಟ್ ಏನ್ ಇರುತ್ತೆ PSI ಬಗ್ಗೆ ಅದನ್ನ ಸ್ಟಡಿ ಮಾಡ್ಬೋದಂತ ತುಂಬಾ ನನ್ಗೆ ಈ ಕ್ಲಾಸಸ್ ಹೆಲ್ಪ್ ಆಗ್ತಾ ಇದೆ. ಅಟೆಂಡ್ ಮಾಡಿ, ನಾವು ಎಲ್ಲ ಇಂಪಾರ್ಟೆಂಟ್ ಏನಿದೆ ಅಲ್ಲ ಅದೇ ಕವರ್ ಮಾಡ್ತೀವಿ. ನಿಮಗೆ ನಾಳೆಗೆ ಬಹಳ ಹೆಲ್ಪ್ ಆಗುತ್ತೆ ಅದು. ಹೌದು, ಆಕ್ಚುಲಿ ನನ್ಗೆ UPSC ಮಾಡ್ತಾ ಇದ್ರು, ಅದ್ರಲ್ಲಿ ಜಾಸ್ತಿ PSI ಬಗ್ಗೆ ಅವರು ಹೇಳಲ್ಲ, ಓನ್ಲಿ UPSC ಬಗ್ಗೆನೇ ಅವ್ರು ಮಾಡ್ತಾರೆ ಟಾಪಿಕ್ಸ್. ಇದರಲ್ಲಿ ನಂಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್ PSI ಬಗ್ಗೆ. हमारे हिस्ट्री के सर जो हैं इब्राहिम सौदागर सर, वो ज्वाइन हो चुके हैं। सर अस्सलाम वालेकुम। इब्राहिम सर। वालेकुम सलाम सर। हाँ सर, मैं ऑडिबल? यस सर, यू आर ऑडिबल। ओके सर, वो जो अभी आपका PDF है, आप वहीं से स्क्रीन शेयर कर देंगे क्या मैं यहाँ से करूँ? मैं यहीं से करने की कोशिश करता हूँ, अगर नहीं हुआ तो आप कर लीजिए। ठीक है, मैं ऑनलाइन रहूंगा सर। वो पहले की क्लास चल रही थी, वो सर का कुछ टेक्निकल इशू हो गया, इसके लिए डिस्कनेक्ट हो गई उनकी क्लास। आप स्टार्ट कर सकते हैं सर क्लास। ओके सर। ओके सर, मुझे प्लीज स्टार्ट। स्क्रीन शेयर के लिए डिसेबल एबल किया हूँ सर। एबल किया कर दिया हूँ सर। चेक कीजिए सर। यस सर। लियाकत सर। जी सर। मेरे इसमें जो है लैपटॉप में जो फाइल है वो शेयर नहीं कर सकते। मैं शेयर, आप शेयर कर सकते ना, नीचे मिडल में शेयर स्क्रीन करके बटन है, देखिए सर। उसको लिया हूं मैं, हाँ, मगर वो गूगल ड्राइव या फिर माइक्रोसॉफ्ट वन ड्राइव ऐसे पूछ रहा है। अच्छा, मैं करूं क्या सर यहाँ से? नहीं तो कीजिए सर प्लीज। ओके, कौन सा करना है सर फर्स्ट अभी इसमें? PPT करे तो भी चल जाएगा। अशास बेटा, यस सर। दिख रहा है सर अभी? हाँ दिख रहा है सर। ओके सर, ये यस सर। Sir, shall I speak in Kannada, Urdu or English? स्टूडेंट्स, सर के क्वेश्चन को आप लोग आंसर कीजिए। सर कन्नड़ा सर, कन्नड़ा सर। Any language sir. कन्नड़ा सर। Okay. English with Kannada. English and Kannada. English almost we will get the display that the most of the points have been on the screen. I will give more preference to Kannada
And then Okay, sir. along with that, I will speak in English also. Okay, sir. Okay. Thank you. Give me 1 minute. Ashas. You people are clearly audible to me. Yes, sir. Yes, sir. Fine. ನನ್ನ ಧ್ವನಿ ಸರಿಯಾಗಿ ಕೇಳುತ್ತಿದೆಯಾ? It's fine, Yes, sir. sir. ಇಂದು ನಾವು ಪ್ರಾಚೀನ ಭಾರತದ ಇತಿಹಾಸದ ಕುರಿತು ಅಧ್ಯಯನವನ್ನು ಮಾಡೋಣ. I request all to unmute yourself. ಪ್ರಾಚೀನ ಭಾರತದ ಇತಿಹಾಸ ಜೊತೆಯಲ್ಲಿ ವಿಶೇಷವಾಗಿ ನಾವು ಕರ್ನಾಟಕಕ್ಕೆ ಆದ್ಯತೆಯನ್ನು ಕೊಟ್ಟು ಅಧ್ಯಯನವನ್ನು ಮಾಡುವಂತಹದ್ದು. ವಿದ್ಯಾರ್ಥಿಗಳೇ, ಪ್ರಾಚೀನ ಭಾರತದ ಇತಿಹಾಸ ಅಂದ್ರೆ ಭಾರತದಲ್ಲಿ ಆರಂಭದಿಂದ 1206ರವರೆಗಿನ ಇತಿಹಾಸವೇನಿದೆ ಅದನ್ನು ಪ್ರಾಚೀನ ಭಾರತದ ಇತಿಹಾಸ ಎಂದು ಕರೆಯುವಂತೆ. ಹೀಗಿದ್ದಾಗ ನಮ್ಮ ಭಾರತದ ಇತಿಹಾಸ ಆರಂಭಗೊಳ್ಳುವುದು ಪೂರ್ವ ಇತಿಹಾಸ ಕಾಲ, ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಹೇಳ್ತಾರೆ. ಅದೆಲ್ಲ ಕಂಪ್ಲೀಟ್ ಆಗಿ ಪುರಾತತ್ವ ಆಧಾರಗಳ ಮೇಲೆ, ಆರ್ಕಿಯಾಲಜಿಕಲ್ ಸೋರ್ಸಸ್ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಅದರ ಮೇಲೆ ಹೆಚ್ಚಿಗೆ ಪ್ರಶ್ನೆ ನಿಮಗೆ ಕೇಳಲಾಗುವುದಿಲ್ಲ, ಹಾಗಾಗಿ ಅದಕ್ಕೆ ಹೆಚ್ಚಿಗೆ ಒತ್ತನ್ನು ನಾನು ಇಲ್ಲಿ ಕೊಟ್ಟಿಲ್ಲ. ಮುಖ್ಯವಾಗಿ ನಮ್ಮ ಭಾರತದ ಸಂಸ್ಕೃತಿ ಆರಂಭಗೊಳ್ಳುವುದು ಎಲ್ಲಿಂದ ಅಂತ ಹೇಳಿದ್ರೆ ಹರಪ್ಪ ನಾಗರಿಕತೆಯಿಂದ. ಇದಕ್ಕೆ ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ನದಿ ನಾಗರಿಕತೆ ಅಂತ ಹೇಳಿ ಕರೀತಾರೆ. ಇದರ ಕಾಲಗಣನೆಯ ಬಗ್ಗೆ, ಡೇಟ್ಸ್ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿರುವುದರಿಂದ ಅದರ ಮೇಲೆಯೂ ಪ್ರಶ್ನೆ ಕೇಳಲಾಗುವುದು. ಆದರೆ ದಕ್ಷಿಣ ಏಷ್ಯಾದ ಮೊದಲ ನಗರ ನಾಗರಿಕತೆ ಯಾವುದು ಅಂತ ಹೇಳಿದ್ರೆ ಅದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವಂತದ್ದು ನಮ್ಮ ಭಾರತದಲ್ಲಿ ಸ್ಥಾಪಿತವಾಗಿರುವಂತಹ ಹರಪ್ಪ ನಾಗರಿಕತೆ. Harappan civilization was the first urban civilization in South Asia. It was a contemporary of Mesopotamia and Egyptian civilization. Now Mesopotamia civilization ಆಗಲಿ, ಈಜಿಪ್ಟ್ civilization ಆಗಲಿ, ಅದರ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ. ಮೆಸೊಪೊಟೋಮಿಯಾ ಅಂತ ಹೇಳಿದ್ರೆ ಈಗಿನ ಇರಾನಿನ ನಾಗರಿಕತೆ, ಯೂಫ್ರಟಿಸ್ ನದಿಯ ದಡದಲ್ಲಿ ಬೆಳೆದಂತ ನಾಗರಿಕತೆ. ಈಜಿಪ್ಟ್ ನಾಗರಿಕತೆ ನೀವೆಲ್ಲ ಪಿರಮಿಡ್ಗಳ ಬಗ್ಗೆ ಕೇಳಿರಬಹುದು. ಪಿರಮಿಡ್ಗಳ ರಚನೆಯಾಗಿರುವಂತದ್ದು ಈಜಿಪ್ಟ್ ನಾಗರಿಕತೆಯ ಕಾಲದಲ್ಲಿ. ಅದರ ಸಮಕಾಲೀನವಾಗಿ ಭಾರತದಲ್ಲಿದ್ದಂತ ನಾಗರಿಕತೆ ಯಾವುದು ಅಂತ ಹೇಳಿದ್ರೆ ಅದು ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ನದಿ ನಾಗರಿಕತೆ. ಇದಕ್ಕೆ ಏಕೆ ಒತ್ತು ಕೊಟ್ಟು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಸಿಂಧು ಎಂಬುವುದೇನಿದೆ ಭಾರತದಲ್ಲಿ ನದಿಯನ್ನ ಹರಿಯುವಂತಹ ಒಂದು ನದಿಯಾಗಿದ್ದು, ಆ ನದಿಯಿಂದಲೇ ಭಾರತಕ್ಕೆ ಹಿಂದೂಸ್ತಾನ್ ಎಂಬ ಹೆಸರಾಗಲಿ, ಇಂಡಿಯಾ ಎಂಬ ಹೆಸರಾಗಲಿ ಬಂದಿರುವಂತ. ಇಂಡಸ್ ದಿಂದಲೇ ಇಂಡಿಯಾ ಎಂಬ ಹೆಸರು ಬಂದಿರುವಂತದ್ದು. ನಿಮಗೆ ಜಾಗ್ರಫಿಯಲ್ಲಿ ಅದರ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಂತರ ಹಿಂದೂಸ್ತಾನ್ ಎಂಬ ಹೆಸರು ಬರ್ಲಿಕ್ಕೆ ಕಾರಣವೂ ಸಹ ಈ ಸಿಂಧು ನದಿಯೇ ಆಗಿದೆ. ಓಕೆ, ಹಾಗಾಗಿ ಇದು ಬಹಳ ಪ್ರಮುಖವಾಗಿರುವುದರಿಂದ ಇದಕ್ಕೆ ಒತ್ತು ಕೊಟ್ಟು ನಾವಿಲ್ಲಿ ಅಧ್ಯಯನ ಮಾಡುವಂತ. ಇದರ ಮೊದಲ ನೆಲೆಯ ಶೋಧವಾಗಿರುವುದೇ ಹರಪ್ಪ ಎಂಬ ನೆಲೆ. ಇಂದಿನ ಪಾಕಿಸ್ತಾನದ ಪಂಜಾಬ್ ಜಿಲ್ಲೆಯಲ್ಲಿರುವಂತಹದ್ದು. ಇದು ರಾವಿ ನದಿಯ ದಡದಲ್ಲಿದೆ. ಇದನ್ನು 1921ರಲ್ಲಿ ದಯಾರಾಮ್ ಸಹನಿಯವರು ಶೋಧಿಸಿದರು. ಯಾರು? ದಯಾರಾಮ್ ಸಹನಿಯವರು 1921ರಲ್ಲಿ ಇದರ ಶೋಧ. ಅಂದರೆ ಭಾರತದ ಪ್ರಾಚೀನ ನಾಗರಿಕತೆ ಶೋಧಗೊಂಡಿರುವುದು 1921ರಲ್ಲಿ. ಆ ಕಾಲ ಭಾರತದಲ್ಲಿ ಸ್ವತಂತ್ರ ಚಳುವಳಿ ನಡೆಯುತ್ತಿರುವಂತಹ ಕಾಲ, ಗಾಂಧೀಜಿಯವರು ಆಲ್ರೆಡಿ ಆಗಮನವಾಗಿರುವಂತಹ ಕಾಲ. ಆ ಕಾಲದಲ್ಲಿ ನಮಗೆ ಭಾರತದ ಮೊದಲ ಸಂಸ್ಕೃತಿಯ ಪರಿಚಯವಾಗಿರುವಂತ. ಹಾಗಾಗಿ ಇದು 1921ರಲ್ಲಿ ಶೋಧನೆಯಾಗಿರುವಂತಹದ್ದು. ಮೊದಲ ನೆಲೆ, ಶೋಧನೆಗೊಂಡಂತಹ ಮೊದಲ ನೆಲೆ ಹರಪ್ಪ. ಹರಪ್ಪ was the first discovered site. Therefore, this civilization called as Harappan civilization, discovered by Dayaram Sahni in 1921. Okay, then the second one, Mohenjo-daro. Mohenjo-daro, it is also in Pakistan, Sindh. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿರುವಂತಹ ಮೊಹಂಜೋದಾರೋ, ಇದು ಸಿಂಧೂ ನದಿಯ ದಡದಲ್ಲಿದೆ. ಇದನ್ನು ಶೋಧಿಸಿದವರು RD ಬ್ಯಾನರ್ಜಿ 1922ರಲ್ಲಿ. ಸಿಂಧಿ ಭಾಷೆಯಲ್ಲಿ ಇದಕ್ಕೆ ಮೌಂಡ್ ಆಫ್ ದಿ ಡೆಡ್,
ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂತ ಕರೀತಾರೆ ಮೊಹಂಜೋದಾರೋ ಅನ್ನು. ನೀವು ಫಿಲ್ಮ್ ಬಂದಿತ್ತು ಋತಿಕ್ ರೋಷನ್ ಮೊಹಂಜೋದಾರೋ ಅಂತ ಹೇಳಿ ನೋಡಿರಬಹುದು. ಮೊಹಂಜೋದಾರೋ ನಮ್ಮ ಸಂಸ್ಕೃತಿಯ, ನಮ್ಮ ನಾಗರಿಕತೆಯ ಪ್ರಾಚೀನ ನೆಲೆ ಮೊಹಂಜೋದಾರೋ 1922ರಲ್ಲಿ ಶೋಧಿಸಿರುವ. ಈ ದಯಾರಾಮ್ ಸಹನಿ ಮತ್ತು RD ಬ್ಯಾನರ್ಜಿ ಇದನ್ನು ಶೋಧಿಸಿರುವಂತಹದ್ದು. ಇವರ ಮೇಲೆ ನಿರ್ದೇಶಕರಾಗಿದ್ದಂಥವರು ಸರ್ ಜಾನ್ ಮಾರ್ಷಲ್. ಸರ್ ಜಾನ್ ಮಾರ್ಷಲ್ ಅವರೇ ಇದಕ್ಕೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಂದು ಕರೆದು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರುವಂತಹದ್ದು 1924ರಲ್ಲಿ. ಇಂಗ್ಲೆಂಡಿನ ಇಂಗ್ಲಿಷ್ ಪತ್ರಿಕೆಯಾದಂತ ಎಲಿಯಟ್ ದಲ್ಲಿ ಮೊದಲು ಇದರ ಬಗ್ಗೆ ಲೇಖನವನ್ನು ಬರೆದಂತ ಸರ್ ಜಾನ್ ಮಾರ್ಷಲ್ ಆಗ ಜಗತ್ತಿಗೆ ಅರಿವಾಯಿತು, ಭಾರತೀಯರು ನಾವು ಸಹ ಹಿಂದುಳಿದವರಲ್ಲ, ಮೆಸೊಪೊಟೋಮಿಯಾ ಮತ್ತು ಈಜಿಪ್ಟ್ ನಾಗರಿಕತೆಯ ಸಮಾನವಾಗಿರುವಂತಹ ನಾಗರಿಕತೆ ಭಾರತದಲ್ಲಿ ಇತ್ತು ಎಂಬುದು ಜಗತ್ತಿಗೆ ತಿಳಿದಿರುವ. ಇನ್ನೊಂದು ನೆಲೆ ಲೋಥಾಲ್ ಎಂಬುದು ಈಗಿನ ಗುಜರಾತಿನ ಅಹಮದಾಬಾದದಲ್ಲಿದೆ. ಇದು ಭಾಗವೋ ನದಿಯ ದಡದಲ್ಲಿರುವಂತಹ ನೆಲೆ. 1957ರಲ್ಲಿ SR ರಾವ್ ಅವರು ಇದನ್ನು ಶೋಧಿಸಿದರು. ಇದರ ಪ್ರಾಮುಖ್ಯತೆ ಏನಂತ ಹೇಳಿದ್ರೆ, ಸಿಂಧೂ ನದಿ ನಾಗರಿಕತೆಯ ಒಂದೇ ಒಂದು ಏಕೈಕ ಇದು ಬಂದರು, ಹಾರ್ಬರ್, ದಿ ಪೋರ್ಟ್, ಹಾರ್ಬರ್ ಆರ್ ಪೋರ್ಟ್. ಇದರ ಮೂಲಕ ಈ ಸಿಂಧೂ ನದಿ ನಾಗರಿಕತೆಯ ಕಾಲದ ಅಥವಾ ಹರಪ್ಪ ನಾಗರಿಕತೆಯ ಜನರು ಹಡಗುಗಳ ಮೂಲಕ ವಿದೇಶಿ ವ್ಯಾಪಾರವನ್ನು ಹೊಂದಿದ್ದರು ಎಂಬುದು ತಿಳಿದು ಬರ್ತದೆ ಲೋಥಾಲ್ ದಿಂದ. ಓಕೆ, ಇವರು ಸುಮೇರಿಯನ್ ನಾಗರಿಕತೆಯೊಂದಿಗೆ, ಸುಮೇರಿಯನ್ ಅಂದ್ರೆ ಮೆಸೊಪೊಟೋಮಿಯಾ ನಾಗರಿಕತೆಯ ಒಂದು ಭಾಗ ಸುಮೇರಿಯನ್ ನಾಗರಿಕತೆ, ಅವರೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರು. ಅದು ಎಲ್ಲಿಂದ ಇತ್ತು ಅಂತ ಹೇಳಿದ್ರೆ ಅದು ಲೋಥಾಲದಿಂದ ಇತ್ತು ಎಂಬುದು ತಿಳಿದು ಬರ್ತದೆ. ಇದು ಕೆಲವು ಪ್ರಮುಖವಾದಂತಹ ಅಂಶಗಳು ನಮ್ಮ ಪ್ರಾಚೀನ ನಾಗರಿಕತೆಯ ಬಗ್ಗೆ. ಒಂದು ವಿಷಯ ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು, ಇದು ನಗರ ನಾಗರಿಕತೆ, ನಗರ ಯೋಜನೆ, ಯೋಜನಾಬದ್ಧವಾದಂತಹ ನಗರಗಳ ನಿರ್ಮಾಣವನ್ನು ಮಾಡಿರುವಂತಹ ನಾಗರಿಕ. ಸುಟ್ಟ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಾಣಗೊಳಿಸಿ ಮನೆಗಳಲ್ಲಿ ವಾಸ ಮಾಡುತ್ತಿದ್ರು. ಗುಡಿಸಲಿನಲ್ಲಿ ವಾಸ ಮಾಡುತ್ತಿರಲಿಲ್ಲ, ಮನೆಗಳಲ್ಲಿ ವಾಸ ಮಾಡುತ್ತಿದ್ರು. ಅದು ಸುಟ್ಟ ಇಟ್ಟಿಗೆಗಳಿಂದ ಈ ಮನೆಗಳನ್ನು ನಿರ್ಮಾಣಗೊಳಿಸಿರುವಂತಹದ್ದು. ಅಂತಹ ನಾಗರಿಕತೆ ನಮ್ಮ ಈ ಹರಪ್ಪ ನಾಗರಿಕತೆ ಆಗಿದೆ. ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ, ಈ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಒಳಚರಂಡಿ ವ್ಯವಸ್ಥೆ ಇತ್ತು. ಒಳಚರಂಡಿ ವ್ಯವಸ್ಥೆ, ಡ್ರೈನೇಜ್ ಸಿಸ್ಟಮ್, ಈಗೇನ್ ನೀವು ಪೈಪ್ಲೈನ್ ಸಿಸ್ಟಮ್ ಕಾಣ್ತೀರಿ ಅಂತ ವ್ಯವಸ್ಥೆ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಇತ್ತು. ಅದು ಒಂದು ವಿಶೇಷ ಲಕ್ಷಣ. ಇದರ ಬಗ್ಗೆ ಈ ಸಿಂಧೂ ನದಿ ನಾಗರಿಕತೆ. ನೆಕ್ಸ್ಟ್, ಭಾರತದ ಪ್ರಾಚೀನ ನಾಗರಿಕತೆಯಲ್ಲಿ ವೇದಿಕ್ ಯುಗ, ವೇದಿಕ್ ಪೀರಿಯಡ್, ವೈದಿಕ ಯುಗ ಅಂತ ಹೇಳಿ ಕರೀತಾರೆ. 1921ಕ್ಕಿಂತ ಮೊದಲು ನಾವ್ ಏನ್ ತಿಳಿದಿದ್ದು ಅಂತ ಹೇಳಿದ್ರೆ, ನಮ್ಮ ನಾಗರಿಕತೆ ಎಲ್ಲಿಂದ ಆರಂಭ ಅಂತ ಹೇಳಿದ್ರೆ ಈ ವೇದಗಳ ಕಾಲದಿಂದ ವೈದಿಕ ಯುಗವೇ ನಮ್ಮ ನಾಗರಿಕತೆ ಆರಂಭ ಅಂತ ಹೇಳಿ ತಿಳಿದಿರುವಂತ. ಇದನ್ನು ಎರಡು ಭಾಗದಲ್ಲಿ ವಿಂಗಡಿಸಿ ಅಧ್ಯಯನ ಮಾಡ್ತಾರೆ. ಒಂದು ಋಗ್ವೇದದ ಕಾಲ, ಅದನ್ನು ಪೂರ್ವ ವೇದ ಕಾಲ ಅಂತ ಕರೀತಾರೆ. ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ ಅ ವೇದಿಕ್ ಪೀರಿಯಡ್. ಇಟ್ಸ್ ನಥಿಂಗ್ ಬಟ್ ಓನ್ಲಿ ದಿ ಋಗ್ವೇದಿಕ್ ಪೀರಿಯಡ್. ಋಗ್ವೇದ, ಈ ವೇದಿಕ ಕಾಲದಲ್ಲಿ 4 ವೇದಗಳ ರಚನೆಯಾಗಿರುವಂತದ್ದು. 4 ವೇದಗಳು. ಒಂದು ಋಗ್ವೇದ, ಎರಡನೇದ್ದು ಸಾಮವೇದ, ಮೂರನೇದ್ದು ಯಜುರ್ವೇದ, ನಾಲ್ಕನೇದು ಅಥರ್ವಣ ವೇದ. ಕೇವಲ ಋಗ್ವೇದದ ಕಾಲವೇನಿದೆ ಅದು ಮಾತ್ರ ಪೂರ್ವ ವೇದ ಕಾಲ. ನಂತರದ ವೇದಗಳೇನಿದಾವೆ ಅದು ಉತ್ತರ ವೇದ ಕಾಲ ಅಂತ ಕರೀತಾರೆ, ಲೇಟರ್ ವೇದಿಕ್ ಪೀರಿಯಡ್ ಅಂತ. ಓಕೆ, ಋಗ್ವೇದದಲ್ಲಿ 1028 ಶ್ಲೋಕಗಳು ಇರುವಂತಹದ್ದು, 10 ಮಂಡಲಗಳು, 10 ವರ್ಗಗಳು ಅಂದ್ರೆ ಬುಕ್ಸ್ಗಳು ವನ್ನು ಒಳಗೊಂಡಿರುವಂತ ಋಗ್ವೇದ ಭಾರತದ ಪ್ರಾಚೀನ ವೇದ ಅಥವಾ ಮೊದಲ ವೇದ ಯಾವುದು ಅಂತ ಹೇಳಿದ್ರೆ ಅದು ಋಗ್ವೇದ. ಪ್ರಾಚೀನ ವೇದ ಯಾವುದು ಅಂತ ಹೇಳಿದ್ರೆ ಅದು ಋಗ್ವೇದ. ಇದರ ಕಾಲಾವಧಿ ಎಷ್ಟು ಅಂತ ಹೇಳಿದ್ರೆ 1500ರಿಂದ 1000 BC ಅವಧಿಯಲ್ಲಿ ಋಗ್ವೇದದ ಕಾಲ ಅಂತ ಹೇಳಿ ಗುರುತಿಸಿರುವಂತದ್ದು. ಯುನೆಸ್ಕೋದಿಂದ ಇದನ್ನು ಸಾಹಿತ್ಯದಲ್ಲಿ ಸೇರಿಸಿರುವಂತಹದ್ದು. ವರ್ಲ್ಡ್ ಹ್ಯೂಮನ್ ಹೆರಿಟೇಜ್ ಸಾಹಿತ್ಯವೇನಿದೆ ಅದರಲ್ಲಿ ಋಗ್ವೇದಕ್ಕೆ ಸ್ಥಾನವನ್ನು ನೀಡಿರುವಂತಹದ್ದು. ಯುನೆಸ್ಕೋ, UNO, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಏನಿದೆ, UN
ಒಂದು ಅಂಗ ಸಂಸ್ಥೆಯಾಗಿದ್ದು ಪ್ರಾಚೀನ ಕಾಲದ ಮತ್ತು ಬಹಳ ವೈಭವಯುತವಾಗಿ ಇರುವಂತಹ ಕಾಲವೇನಿದೆ ಅಂತಹ ಕಾಲದ ನೆಲೆಗಳು ಮತ್ತು ಸ್ಮಾರಕಗಳನ್ನು ಅದು ಪರಿಗಣಿಸಿ ಅದಕ್ಕೆ ಅಂತಾರಾಷ್ಟ್ರೀಯ ಸ್ಥಾನವನ್ನು ನೀಡುತ್ತದೆ ಯುನೆಸ್ಕೋ. ಹಾಗಾಗಿ ಋಗ್ವೇದಕ್ಕೆ ಅಂತಾರಾಷ್ಟ್ರೀಯ ಸ್ಥಾನವನ್ನು ನೀಡಿರುವಂತದ್ದು ಸಾಹಿತ್ಯದಲ್ಲಿ. ಅದರಲ್ಲಿಯೂ ಈ ವರ್ಲ್ಡ್ ಹ್ಯೂಮನ್ ಹೆರಿಟೇಜ್ ದಲ್ಲಿ ಜಾಗತಿಕ ಮಾನವನ ಪರಂಪರೆಯಲ್ಲಿ ಇದಕ್ಕೆ ಸ್ಥಾನವನ್ನು ನೀಡಿದ್ದಾರೆ. ಇದರ 10ನೇ ಮಂಡಲವೇನಿದೆ ಅದು ಈ ವರ್ಣ ವ್ಯವಸ್ಥೆಯ ಬಗ್ಗೆ ಹೇಳ್ತದೆ. ಚತುರ್ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುವುದೇನಿದೆ ಅದರ ಉಲ್ಲೇಖ ಮೊದಲು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಋಗ್ವೇದದ 10ನೆಯ ಮಂಡಲದಲ್ಲಿ ಬರುವಂತದ್ದು. ನಂತರ ಇದರ ಉಪವೇದ ಯಾವುದು ಅಂತ ಹೇಳಿದ್ರೆ ಆಯುರ್ವೇದವನ್ನು ಋಗ್ವೇದದ ಉಪವೇದ ಅಂತ ಕರೀತಾರೆ. ಆಯುರ್ವೇದ ಋಗ್ವೇದದ ಉಪವೇದವಾಗಿದೆ. ಎರಡನೆಯದ್ದು ಸಾಮವೇದ. ದಿ ಸೆಕೆಂಡ್ ಒನ್ ದಿ ಸಾಮವೇದ. ಇಟ್ ಈಸ್ ಇನ್ ಪೊಯೆಟಿಕ್ ಫಾರ್ಮ್, ಅಂದ್ರೆ ಹಾಡುವ ಮೂಲ, ಪದ್ಯದ ರೂಪದಲ್ಲಿರುವಂತದ್ದು. 1810 ಪದ್ಯಗಳನ್ನು ಒಳಗೊಂಡಿದೆ. ಸಂಗೀತದಲ್ಲಿ ಧ್ರುಪದ ರಾಗವೇನಿದೆ ಅದರ ಉಲ್ಲೇಖ ಸಾಮವೇದದಲ್ಲಿ ಬರ್ತದೆ. ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಗೀತದ ಬಗ್ಗೆ ಹೇಳುವಂತ ವೇದ ಯಾವುದು ಅಂತ ಹೇಳಿ ಕೇಳಿರುವಂತದ್ದು. ಅದು ಯಾವ ವೇದ ಅಂತ ಹೇಳಿದ್ರೆ ಸಾಮವೇದ. ಇದರ ಉಪವೇದ ಯಾವುದು ಅಂದ್ರೆ ಗಂಧರ್ವ ವೇದ. ಇದರ ಉಪವೇದ ಗಂಧರ್ವ ವೇದವಾಗಿದೆ. ಮೂರನೆಯದ್ದು ಯಜುರ್ವೇದ. ಯಜುರ್ವೇದವನ್ನು 2 ಭಾಗದಲ್ಲಿ ವಿಂಗಡಿಸಿದ್ದಾರೆ. ಒಂದು ವೈಟ್ ಯಜುರ್ವೇದ, ಬಿಳಿಯ ಶ್ವೇತ ಯಜುರ್ವೇದ ಅಂತ ಹೇಳಿ. ಅದರಲ್ಲಿ ಏನಿದಾವೆ ಮಂತ್ರಗಳಿದಾವೆ. ಎರಡನೇದ್ದು ಬ್ಲ್ಯಾಕ್ ಯಜುರ್ವೇದ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಮಂತ್ರಗಳ ವಿವರಣೆ ಇದೆ. ಕಾಮೆಂಟ್ರಿ ಇನ್ ಪ್ರೋಸ್, ಪದ್ಯ ರೂಪದಲ್ಲಿರುವುದು, ಅದನ್ನು ಗದ್ಯ ರೂಪದಲ್ಲಿ ವಿವರಣೆಯನ್ನು ನೀಡಿರುವಂತದ್ದು. ಮತ್ತು ಯಜುರ್ವೇದ ಯಾವುದ್ರ ಬಗ್ಗೆ ಆಗ್ತದಂದ್ರೆ ಯಜ್ಞ ಯಾಗಗಳ ಬಗ್ಗೆ. ಋಷಿ ಮುನಿಗಳು ಏನು ಯಜ್ಞ ಯಾಗಗಳನ್ನು ಆಚರಣೆ ಮಾಡ್ತಾರೆ, ಆ ಯಜ್ಞ ಯಾಗಗಳನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು, ಯಾವ ಮಂತ್ರಗಳನ್ನು ಪಠಿಸಬೇಕು, ಯಾವ ಯಜ್ಞ ಯಾವ ರೀತಿಯಲ್ಲಿ ಇದೆ, ಎಲ್ಲ ವಿವರ ಯಾವುದರಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಅದು ಯಜುರ್ವೇದದಲ್ಲಿ ಸಿಗುವಂತ. ಇದರ ಉಪವೇದ ಧನುರ್ವೇದವಾಗಿದೆ. ಓಕೆ. 4ನೆಯ ವೇದ ಅಥರ್ವ ವೇದ. ಇದನ್ನು ಅಥರ್ವಣ ವೇದ ಅಂತ ಹೇಳಿ ಕರೀತಾರೆ. ಇದರಲ್ಲಿ 711 ಶ್ಲೋಕಗಳು, 20 ಖಂಡಗಳಿದಾವೆ. 20 ಖಂಡಗಳು ಇರುವಂತದ್ದು. Liaquat sir, display has gone. ಏಳ್ನೂರ 11 ಶ್ಲೋಕಗಳು, 20 ಖಂಡಗಳು ಇರುವಂತಹ ಅಥರ್ವಣ ವೇದ. ಅಥರ್ವಣ ವೇದದಲ್ಲಿ ಏನಿದೆ ಅಂತ ಹೇಳಿದ್ರೆ ಇದು ಮ್ಯಾಜಿಕ್ ಬಗ್ಗೆ ಹೇಳ್ತಾರೆ. ಮಂತ್ರತಂತ್ರದಲ್ಲಿ ಮಂತ್ರತಂತ್ರಗಾರಿಕೆ ಅಂತ ಹೇಳ್ತಾರಲ್ಲ, ಅಂದ್ರೆ ಜಾದೂಟೋಣ ಅಂತ, ಜಾದೂಟೋಣ ಅದರ ಬಗ್ಗೆ ಹೇಳುವಂತದ್ದು. ಇದರ ಉಪವೇದ ಯಾವುದಂದ್ರೆ ಶಿಲ್ಪವೇದ, ಅಥರ್ವಣ ವೇದದಲ್ಲಿ. ಈ 4 ವೇದಗಳು ವೇದಿಕ ಯುಗದಲ್ಲಿ ಬಹಳ ಪ್ರಮುಖವಾಗಿರುವಂತಹ ವೇದಗಳಾಗಿದ್ದಾವೆ. ಇದರೊಂದಿಗೆ ಪುರಾಣಗಳಿದಾವೆ, ಅರಣ್ಯಕಗಳಿದಾವೆ, ಉಪನಿಷತ್ಗಳಿದಾವೆ, ನಂತರ ರಾಮಾಯಣ ಮಹಾಭಾರತವಿದೆ. ಇದೆಲ್ಲವೂ ಉತ್ತರ ವೇದ ಕಾಲದಲ್ಲಿ ಬರುವಂತಹ ಗ್ರಂಥಗಳು. ನೆಕ್ಸ್ಟ್ ಈ ವೇದಗಳಲ್ಲಿಯೇ, ವೇದಗಳ ಕಾಲವೇನಿದೆ ಅದರಲ್ಲಿಯೇ ಈ ಋಗ್ವೇದಿಕ್ ಸೊಸೈಟಿ, ಋಗ್ವೇದಿಕ್ ಸಮಾಜವೇನಿದೆ ಅದು ಬಹಳ ಪ್ರಮುಖವಾಗಿರುವಂತಹದ್ದು. ಇದು ಬುಡಕಟ್ಟು ಸಮಾಜವನ್ನು ಹೊಂದಿರುವಂತ ಟ್ರೈಬಲ್ ಸೊಸೈಟಿ. ಆಗ ಆರ್ಯ ಬುಡಕಟ್ಟು ಏನಿತ್ತು ಅದನ್ನು ಜನ ಎಂದು ಕರೆಯುತ್ತೆ. ಜನ, ಜನಪದ ಎಂಬುದು. ಜನ ಎಂಬ ಪದ ಅಂದ್ರೆ ಸಮೂಹ, ಜನರು ಅಂತ ಹೇಳಿ ನಾವು ಕರಿತೇವೆ. ಅದು ಬುಡಕಟ್ಟಿನ ಸಮೂಹ ಅಂದ. ಆ ಬುಡಕಟ್ಟಿನ ಮುಖ್ಯಸ್ಥವೇನಿರ್ತಿದ್ದ ಅದನ್ನು ಅವನನ್ನು ರಾಜನ್ ಎಂದು ಕರೆಯುತ್ತಿದ್ರು. ಅದರೊಂದಿಗೆ ಗೋಪತಿ, ಗೋಪ ಎಂದು ಸಹ ಕರೆಯುತ್ತಿದ್ರು. ಗೋಪತಿ, ಗೋಪ ಅಂತೇಳಿ ಯಾರನ್ನು ಈ ಬುಡಕಟ್ಟಿನ ಮುಖ್ಯಸ್ಥನನ್ನು ಕರೆಯುವಂತ. ದಿ ಚೀಫ್ ಆಫ್ ದಿ ಟ್ರೈಬ್
was called as Rajan, and he also called as Gopati, Gopa. Gopa, Gopala, I think you might have heard Gopala. Gopala Krishnanನ್ನು ಹೇಳ್ತಾರೆ. ಗೋಪ ಅಂತ ಹೇಳಿದ್ರೆ ಅರ್ಥ ಪಶುಗಳು, ಪಶುಗಳ ಪಾಲನೆಯನ್ನು ಮಾಡುವವನು, ಪಶುಗಳ ಅಧಿಪತಿ, ಪಶುಪತಿ ಅಂತೇಳಿ ಏನ್ ಕರೀತಾರೆ ಆ ರೀತಿಯಲ್ಲಿ. ಅಂದ್ರೆ ಆಕಳುಗಳು, ಎತ್ತುಗಳು ಇವುಗಳನ್ನು ಒಳಗೊಂಡಿರುವಂತಹ ಗೋವುಗಳೇನಿನ ಆ ಗೋವುಗಳ ರಕ್ಷಕ ಎಂಬುವ ಅರ್ಥವನ್ನು ಕೊಡ್ತದೆ. ಮತ್ತು ವೇದ ಕಾಲದಲ್ಲಿ ಗೋವುಗಳಿಗೆ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತಿತ್ತು. ಅವು ಆ ಗೋವುಗಳೇ ಸಂಪತ್ತು ಆಗಿದ್ದವು. ಒಬ್ಬನ ಶ್ರೀಮಂತಿಕೆ ಯಾವ ಆಧಾರದ ಮೇಲೆ ಅಳೆಯುತ್ತಿದ್ರು ಅಂತ ಹೇಳಿದ್ರೆ ಆತನ ಹತ್ತಿರ ಇರುವಂತಹ ಗೋವುಗಳ ಆಧಾರದ ಮೇಲೆ ಅಳೆಯುವಂತಹದ್ದು ಇತ್ತು. ಹಾಗಾಗಿ ಗೋಪತಿ, ಗೋಪ ಅಂತೇಳಿ ಕರೆಯುವಂತ. ಋಗ್ವೇದದಲ್ಲಿ ಈ ಗೋಪತಿಗೆ ಸಹಾಯಕರಾಗಿ ಈ ಪುರೋಹಿತ, ಪ್ರೀಸ್ಟ್, ಪುರೋಹಿತ, ನಂತರ ಸೇನಾನಿ, ಸೇನೆಯ ಮುಖ್ಯಸ್ಥ, ಗ್ರಾಮೀಣಿ, ಗ್ರಾಮದ ಮುಖ್ಯಸ್ಥ, ಗ್ರಾಮೀಣಿ ಅಂತೇಳಿ ಕರೆಯುವಂತ. ಮತ್ತೊಂದು ವಿಶೇಷವಾಗಿ ಭಾರತದ ಪ್ರಾಚೀನತೆಯಲ್ಲಿ ಈ ಅಸೆಂಬ್ಲೀಸ್ ಏನಿದಾವೆ ಅಂದ್ರೆ ಜನರ ಪ್ರತಿನಿಧಿಗಳ ಸಭೆ, ಪ್ರತಿನಿಧಿಗಳ ಸಭೆಯ ಉಲ್ಲೇಖ ನಮಗೆ ವೇದಗಳಲ್ಲಿ ಕಂಡು ಬರುವಂತದ್ದು. ಈ ಋಗ್ವೇದ ಕಾಲವೇನಿದೆ ಅದರಲ್ಲಿಯೇ ಸಭಾ ಮತ್ತು ಸಮಿತಿ ಎಂಬ ಎರಡು ಅಸೆಂಬ್ಲೀಸ್ಗಳಿತ್ತು, ಎರಡು ಸಭೆಗಳು, ಒಂದು ಸಭಾ ಇನ್ನೊಂದು ಸಮಿತಿ. ಸಭಾ ಅಂದ್ರೆ ಹಿರಿಯರ ಸಭೆ, ಬಾಡಿ ಆಫ್ ಎಲ್ಡರ್ಸ್. ನಂತರ ಸಮಿತಿ, ಹೌಸ್ ಆಫ್ ಕಾಮನ್ ಪೀಪಲ್, ಹೌಸ್ ಆಫ್ ಅ ಕಾಮನ್ ಪೀಪಲ್, ಸಾಮಾನ್ಯ ಜನರ ಸಭೆ ಅಂತ ಹೇಳಿ ಅದನ್ನು ಕರಿತೀವಿ. ಈಗಲೂ ಅದೇ ಪದ್ಧತಿ ನಾವು ಕಾಣುತ್ತೇವೆ. ಇದರಲ್ಲಿ ಲೋಕಸಭಾ ಅಂತಿದೆ, ವಿಧಾನ ಸಭಾ ಅಂತಿದೆ, ಲೋಕಸಭಾ, ರಾಜ್ಯಸಭಾ ಅಂತೇಳಿ ನಾವು ಕೇಂದ್ರದಲ್ಲಿ ಕಾಣುತ್ತೇವೆ. ಅದೇ ಕರ್ನಾಟಕಕ್ಕೆ ನೀವು ಬಂದ್ರೆ ವಿಧಾನಸಭೆ ಇದೆ, ವಿಧಾನ ಪರಿಷತ್ ಇದೆ, ಎರಡು ಅಸೆಂಬ್ಲೀಸ್ಗಳು ಇರುವಂತದ್ದು. ಅದು ನಮ್ಮ ಪ್ರಾಚೀನ ಕಾಲದಿಂದಲೂ ಬಂದಿರುವಂತದ್ದು. ಅದರ ಉಲ್ಲೇಖ ಎಲ್ಲಿ ಸಿಗ್ತದೆ ಮೊದಲು ಅಂತಂದ್ರೆ ಈ ವೇದ ಕಾಲದಲ್ಲಿ ಸಿಗುವಂತದ್ದು ಸಭಾ ಮತ್ತು ಸಮಿತಿ ಎಂಬುವ ಎರಡು ಪ್ರತಿನಿಧಿಗಳ ಸಭೆಗಳು ಇರುವಂತ. ಓಕೆ, ಇದರ ಅರ್ಥ ವೇದಿಕ ಕಾಲದಲ್ಲಿ ಎಂತಹ ಸರ್ಕಾರ, ಯಾವ ರೀತಿ ಆಳ್ವಿಕೆ ಇತ್ತು ಅಂದ್ರೆ ಋಗ್ವೇದ ಕಾಲದಲ್ಲಿ ಈ ರಾಜ ಇದ್ದರೂ ಸಹ ರಾಜ ಪ್ರಜೆಗಳ ಪ್ರತಿನಿಧಿಯ ರೂಪದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿರುವ ಗಣರಾಜ್ಯಗಳ ಅಸ್ತಿತ್ವ ಇರುವುದನ್ನು ನಾವು ಕಾಣ್ತೇವೆ. ದಟ್ ದಿ ರಿಪಬ್ಲಿಕನ್ ಸ್ಟೇಟ್, though he was the head means he was a king, but he was a head of a tribe. He was a representative of a people, representative of a people. Therefore it was nothing but the republican government, republican form of government we can found in the Rigvedic period. Similar thing has continued in a later Vedic period, but king became dominant. ಇದೇ ಮುಂದೆ ಬರೆದಿರುವಂತದ್ದು ಉತ್ತರ ವೇದ ಕಾಲದಲ್ಲಿ. ಆದರೆ ರಾಜ ಏನಾದ ಇಲ್ಲಿ, ರಾಜನ್ ಎಂಬುವ ರಾಜ ಸಾಮ್ರಾಟ, ವಿರಾಟ ಎಂಬ ಹೆಸರನ್ನು ಪಡೆದುಕೊಂಡು ಆತ ಈ ಒಂದು ರೀತಿಯಲ್ಲಿ ವಂಶ ಪಾರಂಪರೆಯಾಗಿ ಆಳಲು ಆರಂಭಿಸಿರುವಂತ, ವಂಶ ಪಾರಂಪರೆಯಾಗಿ ಆಳಲು ಆರಂಭಿಸಿದ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸರ್ the time remaining 3.27 बता रहे हैं. Okay, सर डिस्कनेक्ट हो तो रिकनेक्ट कर लेंगे फिर से. ठीक है सर. ನೆಕ್ಸ್ಟ್, ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಎರಡು ಧರ್ಮಗಳ ಉದಯವನ್ನು ನಾವು ದಿ ರೈಸ್ ಆಫ್ 2 ನ್ಯೂ ರಿಲಿಜನ್ಸ್ ಇನ್ ಇಂಡಿಯಾ. ಭಾರತದಲ್ಲೇ ಹುಟ್ಟಿರುವಂತಹ ಎರಡು ಧರ್ಮಗಳು, ಒಂದು ಜೈನ ಧರ್ಮ, ಇನ್ನೊಂದು ಬೌದ್ಧ ಧರ್ಮ. ಮೊದಲು ನಾವು ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಜೈನ ಧರ್ಮದ ಸ್ಥಾಪಕ ವರ್ಧಮಾನ ಮಹಾವೀರ. ಇದು ನಾವು ಐತಿಹಾಸಿಕವಾಗಿ ಹೇಳುವಂತ ವರ್ಧಮಾನ ಮಹಾವೀರವೇನಿದ್ದಾನೆ ಆತ ಜೈನ ಧರ್ಮದ ಸ್ಥಾಪಕ. ಆದ್ರೆ ಜೈನರು ಅದನ್ನು ನಂಬುವುದಿಲ್ಲ. ಏಕಂತ ಹೇಳಿದ್ರೆ ಜೈನ ಧರ್ಮದ ಪ್ರಕಾರ ವರ್ಧಮಾನ ಮಹಾವೀರವೇನಿದ್ದಾನೆ ಆತ ಜೈನ ಧರ್ಮದ 24ನೆಯ ಮತ್ತು ಕೊನೆಯ ತೀರ್ಥಂಕರ. ಜೈನ ಧರ್ಮದ 24ನೆಯ ಮತ್ತು ಕೊನೆಯ ತೀರ್ಥಂಕರ. ಇದರ ಅರ್ಥ ಇವನ್ಕಿಂತ ಹಿಂದೆ, ಮಹಾವೀರರಿಗಿಂತ ಹಿಂದೆ 23 ತೀರ್ಥಂಕರು ಆಗಿ ಹೋಗಿದ್ದಾರೆ. ಮೊದಲ ತೀರ್ಥಂಕರು ವೃಷಭದೇವ ಅಥವಾ ವೃಷಭನಾಥ, 23ನೆಯ ತೀರ್ಥಂಕ ಪಾರ್ಶ್ವನಾಥ, 24ನೆಯ ತೀರ್ಥಂಕ ವರ್ಧಮಾನ ಮಹಾವೀರ.
ಈ ರೀತಿಯಲ್ಲಿ ಅವರು ಒಂದು ಪಟ್ಟಿಯನ್ನು ಕೊಡುವಂತಹದ್ದು. ಆದ್ರೆ ಐತಿಹಾಸಿಕವಾಗಿ ನಮಗೆ ಮಾಹಿತಿ ಸಿಗುವಂತಹದ್ದು ಈ ವರ್ಧಮಾನ ಮಹಾವೀರರ ಬಗ್ಗೆ. ಹಾಗಾಗಿ ಇವರನ್ನು ಜೈನ ಧರ್ಮದ ಸ್ಥಾಪಕ ಅಂತೇಳಿ ಪರಿಗಣಿಸುವಂತ. ವರ್ಧಮಾನ ಮಹಾವೀರರ ಜನನ ಕ್ರಿಸ್ತ ಶಕ 599 ಕ್ರಿಸ್ತ ಪೂರ್ವ ಬಿಸಿ, ಕ್ರಿಸ್ತ ಪೂರ್ವ 599 ಬಿಸಿ ಕುಂದ ಗ್ರಾಮದಲ್ಲಿ ಆಗಿರುವಂತದ್ದು. ಇದು ವೈಶಾಲಿಯ ಸಮೀಪವಾಗಿತ್ತು. ಆಗಿನ ವಿದೇಹ ಎಂಬ ರಾಜ್ಯದ ರಾಜಧಾನಿ ವೈಶಾಲಿ. ಆಗಿನ ವಿದೇಹ ಎಂಬ ರಾಜ್ಯದ ರಾಜಧಾನಿಯಾದಂತಹ ವೈಶಾಲಿಯ ಕುಂದ ಗ್ರಾಮದಲ್ಲಿ ಮಹಾವೀರರ ಜನನವಾಗಿದೆ. ಇವರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾ ದೇವಿ. ಇವರು ವಿವಾಹವೂ ಸಹ ಆಗಿದ್ದರು. ಯಶೋಧ ಎಂಬುವರನ್ನು ವಿವಾಹವಾಗಿದ್ದು ಇವರಿಗೆ ಒಬ್ಬ ಮಗಳು ಇದ್ದಳು, ಅವಳು ಪ್ರಿಯದರ್ಶಿನಿ ಎಂಬುದು. ಆದರೆ ಐ ಥಿಂಕ್ ಇಟ್ ವಿಲ್ ಡಿಸ್ಕನೆಕ್ಟ್. ಓನ್ಲಿ 1 minute is remaining. ಆದ್ರೂ ಕಂಟಿನ್ಯೂ ಮಾಡ್ತಿರ್ತೇನೆ ನಾನು, ಮುನ್ನೋಡೋಣ. Sir, we'll disconnect and join in again. Okay, sir. Better it is.